ಕೂಡ ಶ್ರೀಕೃಷ್ಣನ ಒಂದು ಆಶೀರ್ವಾದದಿಂದ ಎಲ್ಲರೂ ಕೂಡ ಒಳ್ಳೆಯರಾಗಿದ್ದೀರಾ ಅಥವಾ ಒಂದು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಶ್ಲೋಕ 17ರಲ್ಲಿ ನಾನಿದ್ದೇನೆ. ಬನ್ನಿ ಶ್ಲೋಕ 17ರ ಅನುವಾದವನ್ನು ತಿಳಿದುಕೊಳ್ಳೋಣ. ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನು? ಯಾರ ಮನುಷ್ಯನ ಜನ್ಮವು ಆತ್ಮ ಸಾಕ್ಷಾತ್ಕಾರದಾಗಿಯೂ ಯಾರು ಆತ್ಮನಲ್ಲಿ ಸಂತುಷ್ಟನಾಗಿರುವನು ಪೂರ್ಣ ತೃಪ್ತಿಯನ್ನು ಅವನಿಗೆ ಯಾವ ಕರ್ತವ್ಯವೂ ಕೂಡ ಇರುವುದಿಲ್ಲ. ಆತ್ಮ ಒಂದು ಯಾವಾಗ ಖುಷಿಯಾಗಿರ್ತದೆ, ನಾವು ಕೂಡ ಖುಷಿಯಾಗಿರ್ತೇವೆ ಅಂತ ಹೇಳಿ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಈ ಶ್ಲೋಕಕ್ಕೆ ಒಂದು ಅನುಗುಣವಾದಂತಹ ಒಂದು ಕಥೆಯನ್ನು ಮುಖಾಂತರ ಹೇಳ್ತೇನೆ. ಈ ಕಥೆ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಆ ಭಾವನೆಗಳು ಹುಟ್ಟುತ್ತವೆ ಮತ್ತೆ ಅದರ ತಕ್ಕಂತೆ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋತೇವೆ. ಒಂದು ಇವತ್ತಿನ ಕಲಿಯುಗಕ್ಕೆ ಒಂದು ಕಂಪೇರ್ ಮಾಡಿ ಒಂದು ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ನಮ್ಗೆ ಯಾವ ಸ್ವಾರ್ಥಗಳೇ ತುಂಬಿದೆ. ಈಗ ಏನೇ ಒಂದು ಮಾಡ್ತೇವೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಖಂಡಿತವಾಗಿಯೂ ಸ್ವಾರ್ಥ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇದೆ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ, ಈಗ ನಾನು ಒಂದು ಕಾರ್ಯವನ್ನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದರ ಪ್ರತಿಫಲವನ್ನು ಬಯಸಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಅದೇ ಇರ್ಬೋದು ಅಂತ ಹೇಳಿದ್ರೆ, ಈಗ ಏನೋ ಒಂದು ನಾನು ಒಂದು ಸಬ್ಸ್ಕ್ರೈಬ್ಸ್ ಆಗಿರ್ಬೋದು, ಅದರಿಂದ ಏನೋ ಒಂದು ಅರ್ನ್ ಮಾಡ್ಬೇಕು ಅನ್ನೋ ಒಂದು ಮನೋಭಾವದಿಂದ ಮಾಡ್ತಾ ಇದ್ದೇನೆ. ಒಂದು ಯಾವ ರೀತಿಯಾಗಿ ನಮಗೆ ಖುಷಿ ಅನ್ನೋದಿರಲ್ಲ. ಇವಾಗ ನನಗೆ ಸ್ವಲ್ಪನೇ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನುವಾಗ ನನಗೇನು ಬೇಜಾರಾಗ್ತದೆ, ಆಗ್ತಾನೆ ಇಲ್ಲ ಅಂತ ಹೇಳಿ. ಅದೇ ನಾನು ಒಂದು ಭಾವನೆ, ಈ ಭಗವದ್ಗೀತೆ ನಾನು ಒಳ್ಳೆಯ ಒಂದು ಮೋಟಿವೇಶನ್ ಕೊಡ್ತಿದ್ದೇನೆ ಅಥವಾ ಒಳ್ಳೆಯದನ್ನು ಮಾಡ್ತಿದ್ದೇನೆ ಅನ್ನುವಾಗ ನನಗೆ ಯಾವ ರೀತಿ ಬೇಜಾರಿರಲ್ಲ. ಅಂದ್ರೆ ನಿರಂತರವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಅಥವಾ ನನಗೆ ದುಃಖ ಆಗೋದಿಲ್ಲ, ಸಂತೋಷವಾಗ್ತದೆ. ನಾನು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ನನಗೆ ಕೂಡ ಖುಷಿ ಆಗ್ತದೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ತನ್ನಲ್ಲಿ ಒಂದು ಆಂತರಿಕ ಒಂದು ಖುಷಿಗೋಸ್ಕರ ತಾನು ಒಂದು ಅಥವಾ ಒಂದು ಇಂದ್ರಿಯಗಳಿಗೆ ಖುಷಿ ಪಡಿಸ್ಬೇಕಂತ ಹೇಳಿ ಒಂದು ಬದುಕ್ತಾ ಇರ್ತಾನೆ, ನಮ್ಗೆ ಯಾವತ್ತೂ ಕೂಡ ಖುಷಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಒಬ್ಬ ಶ್ರೀಮಂತವಾದ ವ್ಯಕ್ತಿ ಇರ್ತಾನೆ, ಅವನಂತ ಹೇಳಿದ್ರೆ ಎಲ್ಲ ಕೂಡ ಅವನ ಆಂತರಿಕವಾಗಿ ತುಂಬಾ ಒಂದು ಏನಂತ ಹೇಳಿದ್ರೆ ಸಮಾಧಾನ ಅನ್ನೋದಿರಲ್ಲ. ಒಂದು ಹೆಂಡತಿ ಮಕ್ಕಳಿಗಾಗಿರ್ಬೋದು ಒಳ್ಳೆಯ ಹಣವನ್ನು ಕೂಡಿಟ್ಟಿರ್ತಾನೆ, ಅವರಿಗೆ ಒಂದು ಏನ್ ಮಾಡ್ಬೇಕು ಅದನ್ನ ಮಾಡಿಸ್ತಾನೆ, ಅವರಿಗೆ ಏನ್ ಸಂತೋಷ ಪಡ್ಬೇಕು ಮಾಡಿಸ್ತಾನೆ, ಇತರರಿಗೆ ಏನು ದಾನ ಮಾಡ್ಬೇಕು ಅದನ್ನ ಮಾಡಿರ್ತಾನೆ, ದೇವರಿಗೆ ದೇವಸ್ಥಾನ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳನ್ನು ದಿನನಿತ್ಯ ಕೂಡ ಮಾಡಿರ್ತಾನೆ. ಆದ್ರೆ ಅವನಿಗೆ ನೆಮ್ಮದಿ ಅನ್ನೋದಿರುವುದಿಲ್ಲ. ಆಗ ಅವನು ಏನ್ ಕೇಳ್ತಾನೆ, ನಾನು ಇಷ್ಟೊಂದು ಒಳ್ಳೆ ಕೆಲಸಗಳನ್ನೇ ಮಾಡ್ತಿದ್ದೇನೆ, ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಿದ್ದೇನೆ, ನನಗೆ ಯಾಕೆ ಆಂತರಿಕವಾಗಿ ಅಥವಾ ನನಗೆ ಏನಕ್ಕೆ ಖುಷಿ ಇಲ್ಲ ಅಂತ ಹೇಳಿ ಅವನಲ್ಲಿ ಒಂದು ಪ್ರಶ್ನೆ ಮೂಡಿದಾಗ, ಒಂದು ತಿಳಿದ ವ್ಯಕ್ತಿ ಹತ್ರ ಹೋಗಿ ಕೇಳಿದಾಗ, ಒಂದು ಋಷಿ ಮುನಿಗಳಂತಾನೆ ತೆಗೆದುಕೊಳ್ಬಹುದು, ಅವ್ರ ಹತ್ರ ಹೋದಾಗ, ನಾನು ಇದನ್ನೆಲ್ಲ ಮಾಡಿದ್ದೇನೆ, ನನ್ನ ಒಡ ಹುಟ್ಟಿದ ಮಕ್ಕಳಿಗೆ ಅಥವಾ ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಗೆ, ನನ್ನ ಒಂದು ನಂಬಿ ಬಂದಂತಹ ಹೆಂಡತಿಗೆ, ತಂದೆ ತಾಯಿಗೆ, ಈ ಒಂದು ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಅದನ್ನು ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲದೆ ದೇವರಿಗೆ ಕೂಡ ನಾನು ಯಾವುದೇ ರೀತಿಯ ಒಂದು ತಪ್ಪುಗಳನ್ನು ಮಾಡಿಲ್ಲ. ಅಷ್ಟೇ ಅಲ್ಲದೆ ದೇವರಿಗಳಿಗೆ ಕೂಡ ನಾನು ದೇವಸ್ಥಾನ ಕಟ್ಟಿಸಿದ್ದೇನೆ, ಪ್ರಸಾದವನ್ನು ಕೊಡ್ತೇನೆ. ಇದನ್ನೆಲ್ಲ ಅವನು ಹೇಳುವಾಗ ಆ ಒಂದು ಋಷಿ ಮುನಿಗಳು ನಗಾಡ್ತಾರೆ. ನೀನು ಇನ್ನೊಬ್ಬರಿಗೆ ಮೆಚ್ಚಿಸ್ಲಿಕ್ಕೋಸ್ಕರನೇ ಕೆಲಸ ಮಾಡ್ತಿದೀಯ, ಹೊರತಾಗಿ ನೀನು ಮಾಡಿದ್ದು ನಿನಗೆ ಖುಷಿ ಅನ್ನೋದಿಲ್ಲ, ಹೊರತಾಗಿ ಇನ್ನು ಏನ್ ಮಾಡ್ಬೇಕು ಅನ್ನೋದಕ್ಕೆ ಕ್ವಶನ್ ನಿನ್ನ ಹತ್ರ ಹುಟ್ಟಿದೆಯಾ ಅಂತ ಹೇಳಿ ಆಗ ಮುಗುಳ್ನಾಗ್ತಾರೆ. ಅಂತ ಹೇಳಿದ್ರೆ, ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರನೇ ನಾವು ಕೆಲಸ ಮಾಡ್ತಾ ಇರ್ತೇವೆ ಅನ್ನೋದೇ ಇದರ ಅರ್ಥ. ಹೊರತಾಗಿ ಖುಷಿ ಪಡೋದ್ರಲ್ಲಿ ನಮಗೆ ಯಾವುದೇ ರೀತಿ ತೃಪ್ತಿ ಅನ್ನೋದೇ ಸಿಗುವುದಿಲ್ಲ. ಅಂತ ಹೇಳಿದ್ರೆ, ನಾವು ಮಾಡ್ತಾ ಇದ್ದೇವೆ, ನಾನು ಒಳ್ಳೇದನ್ನ ಮಾಡ್ತಿದ್ದೇನೆ, ಯಾಕೆ ಖುಷಿ ಸಿಗ್ತಿಲ್ಲ ಅನ್ನುವಾಗ ಯೋಚನೆ ಇದ್ರೆ ಖುಷಿ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ ಅಲ್ವಾ? ಋಷಿ ಮುನಿಗಳು ನೋಡಿ, ಅವ್ರು ಏನೇ ಮಾಡಿದ್ರು ಕೂಡ, ಎಂತ ದೊಡ್ಡ ಕಾರ್ಯ ಮಾಡಿದ್ರು ಇನ್ನು ಮಾಡ್ಬೇಕು ಅನ್ನೋ ಯೋಚನೆ ಇರಲ್ಲ. ಬಟ್ ಅವರು ಒಂದು ಕೊಡುಗೆ ಕೊಡ್ಬೇಕಂದ್ರೆ ನಮ್ಮಲ್ಲಿ ಒಂದು ಇಂದ್ರಿಯಗಳಿಗೆ ನಾವು ತುಂಬಾ ಒಂದು ತುತ್ತರಾಗಿರ್ತೇವೆ. ಇಂದ್ರಿಯ ಸುಖಕ್ಕಾಗಿ ಏನನ್ನು ಕೂಡ ಮಾಡುವಂತಹ ವ್ಯಕ್ತಿಗಳು ಅಥವಾ ಒಂದು ಈ ಮನುಕುಲ ಇದೆ. ಕಣ್ಣಿಗೆ ಏನ್ ನೋಡ್ಬೇಕದನ್ನು ಅಥವಾ ಕಣ್ಣಿಗೆ ಏನ್ ತಂಪು ಅದನ್ನು ಮಾಡ್ತೇವೆ, ಕಿವಿಗೆ ಏನ್ ತಂಪಾಗ್ತದೆ ಅಂತಹ ಘಟನೆಗಳನ್ನು ಕೇಳ್ತೇವೆ, ಏನ್ ಮಾಡಬಾರ್ದು ಅನ್ನೋದಕ್ಕೆ ತಲೆ ಓಡ್ತದೆ. ಅಂದ್ರೆ ನಮ್ಮ ಒಂದು ಇಂದ್ರಿಯಗಳಿಗೆ ತುತ್ತರಾಗಿರ್ತೇವೆ. ಯಾರು ಇಂದ್ರಿಯಗಳಿಗೆ ಒಂದು ನಿರ್ದಿಷ್ಟವಾಗಿ ಅದನ್ನು ಹಿಡಿದಿಟ್ಟುಕೊಳ್ಳಲ್ಲ, ಅವನು ಯಾವತ್ತೂ ಕೂಡ ಒಂದು ಜೀವನದಲ್ಲಿ ಮುಂದೆ ಹೋಗಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಈಗ ನೋಡುತ್ತೆ, ಎಷ್ಟೋ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರ್ತಾರೆ, ಅವರು ಕೂಡ ಇಂತಹ ತಪ್ಪುಗಳನ್ನು ಮಾಡಿ ಅವ್ರು ದೊಡ್ಡ ಸಾಧನೆ ಮಾಡಿರ್ತಾರೆ. ಹೊರತಾಗಿ ಅವ್ರು ಹುಟ್ಟಿನಾಗದಿಂದಲೇ ಅವ್ರಿಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಎಷ್ಟೋ ಒಂದು ದೊಡ್ಡ ವ್ಯಕ್ತಿಗಳ ಒಂದು ಜೀವನವನ್ನು ಕೇಳುವಾಗ ಈ ರೀತಿ ಇತ್ತ ಅಂತ ಹೇಳಿ ಯೋಚನೆ ಮಾಡ್ತೇವೆ. ಅಂತ ಹೇಳಿದ್ರೆ ಜೀವನದಲ್ಲಿ ಅವರು ಬದಲಾವಣೆಗಳು ಕಂಡ್ಕೊಂಡಾಗ ಮಾತ್ರ ಆಯ್ತು ಅಂತಾನೆ ಹೇಳ್ಬೋದು. ನಾವು ಕೂಡ ಯಾಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ನಾವು ಒಂದು ಏನ್ ಹೇಳ್ತಾರೆ, ನಮ್ಮ ಒಂದು ಚಂಚಲ ಒಂದು ಇಂದ್ರಿಯಗಳಿಗೆ ನಮ್ಮ ಬಲಿಯನ್ನು ಕೊಡ್ತಾ ಇದ್ದೇವೆ. ಆಗ ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಇಂದ್ರಿಯಗಳು ಹೇಳ್ತದೆ, ನಮ್ಮ ಆತ್ಮ ಹೇಳ್ತದೆ ನೀನ್ ಇದನ್ನ ಮಾಡ್ಬೇಡ, ಆದ್ರೆ ಇಂದ್ರಿಯಗಳೇನ್ ಹೇಳ್ತದೆ, ಮಾಡು ಮಾಡು, ಇದೇ ಒಳ್ಳೇದು ಅಂತ ಹೇಳ್ತದೆ. ಆತ್ಮ ಅನ್ನೋದು ನಮಗೆ ಯಾವತ್ತೂ ಕೂಡ ಒಳ್ಳೇದನ್ನ ಹೇಳ್ಕೊಡ್ತದೆ, ಆದ್ರೆ ಇಂದ್ರಿಯಗಳು ಅನ್ನೋದು ನಮಗೆ ದಾರಿ ತಪ್ಪಿಸ್ತವೆ. ಆತ್ಮ ಅನ್ನೋದನ್ನು ನಾವು ದೇವರಿಗೆ ಹೋಲಿಸ್ತೇವೆ, ಇಂದ್ರಿಯಗಳು ಅನ್ನೋದು ಒಂದು ಏನಂತ ಹೇಳ್ತಾರೆ, ಅದು ಒಂದು ಕಳ್ಳರು ಅಂತಾನೆ ಹೇಳ್ಬೋದು. ಆತ್ಮ ಅನ್ನೋದು ನಿಜವಾದ ಫ್ರೆಂಡ್ ನಮಗೆ. ಒಂದು ಇಂದ್ರಿಯಗಳನ್ನೋದು ನಮ್ಮ ಒಂದು ಹಿಂದೆಯಿಂದ ಚೂರಿ ಹಾಕ್ತಾರಲ್ಲ ಅದಕ್ಕೆ ಹೋಲಿಸ್ಬೋದು.
ಅಂದ್ರೆ ಇಂದ್ರಿಯಗಳಿಗೆ ಗುರಿ ಆಗ್ಬೇಡಿ ಅನ್ನೋದನ್ನ ಈ ಶ್ಲೋಕದಲ್ಲಿ, ಯಾವಾಗ ಇಂದ್ರಿಯಗಳಿಂದ ಮುಕ್ತರಾಗ್ತೀರಿ ಆಗ ನಿಮ್ಮ ಜೀವನ ಕೂಡ ಒಂದು ಮುಕ್ತಿ ಹೊಂದುತ್ತದೆ ಅನ್ನೋದನ್ನ ಈ ಶ್ಲೋಕ ಒಂದು ಹೇಳ್ತದೆ. ಈ ಒಂದು ಒಂದೇ ವಾಕ್ಯದಲ್ಲಿ ಹೇಳುದಂತ ಹೇಳಿದ್ರೆ, ನಮಗೆ ಆತ್ಮ ಸಾಕ್ಷಿಯಿಂದ ನಾವು ಖುಷಿಯಾಗಿದ್ರೆ ನಾವೆಲ್ಲ ಕೂಡ ಖುಷಿಯಾಗಿರ್ತೇವೆ ಅಂತಾನೆ ಹೇಳ್ಬೋದು. ಈಗ ತುಂಬಾ ಜನರು ಎಷ್ಟೋ ಕಷ್ಟಪಡ್ತೇನೆ, ಎಷ್ಟೋ ಏನೋ ಮಾಡ್ತೇನೆ, ಆದ್ರೆ ನನ್ಗೆ ಏನೋ ಖುಷಿನೇ ಇಲ್ಲ, ಎಲ್ಲರಿಗೂ ಒಳ್ಳೇದೇ ಬಯಸ್ತೇನೆ ಅಂತ ಹೇಳಿ ಇನ್ನೊಬ್ಬರ ಒಂದು ಏನ್ ಹೇಳ್ತಾರೆ, ಒಂದು ಬೇಡಿಕೆಗಳಿಗೆ ನಾವು ನೀಗಿಸ್ತಾ ಹೋದ್ರೆ ನಮ್ಮಲ್ಲಿ ನಮ್ಗೆ ಯಾವಾಗ ಖುಷಿ ಬರುತ್ತೆ? ಇವಾಗ ನೀವು ಜಸ್ಟ್ ಯೋಚನೆ ಮಾಡಿ ಅಂತ ಹೇಳಿದ್ರೆ, ನಾನು ಏನೋ ಮಾಡಿದ್ದೇನೆ ಬಟ್ ನನಗೆ ತೃಪ್ತಿ ಇದೆ ಅಂತ ಅನ್ಸಿದ್ರೆ ನಾವು ತುಂಬಾ ಖುಷಿಯಿಂದ ಇರ್ತೀವಿ. ನೀವು ಯೋಚನೆ ಮಾಡಿ ಬೇಕಿದ್ರೆ. ಅದೇ ನಾನು ಅವ್ರಿಗೆ ಒಳ್ಳೇದ್ ಮಾಡಿದ್ದೇನೆ ಬಟ್ ನನ್ಗೆ ಯಾಕೆ ಅವ್ರು ಕೆಟ್ಟದ್ ಮಾಡಿದ್ರು ಅಂತ ಯೋಚನೆ ನಮ್ಮ ತಲೆಯಲ್ಲಿ ಇದ್ರೆ ನಮಗೆ ಮತ್ತೆ ಕೂಡ ನಾವು ಅದನ್ನು ಒಂದು ತುತ್ತರ ಆಗ್ತಾನೆ ಹೋಗ್ತೇವೆ ಅಂತ ಹೇಳಿದ್ರೆ ನೋವುಗಳು ಮತ್ತೆ ಮತ್ತೆ ಆಗ್ತಾನೆ ಹೋಗ್ತದೆ. ಇನ್ನೊಬ್ರಿಗಾಗಿ ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಬದಲಾಗಬೇಡಿ, ಹೊರತಾಗಿ ನಿಮ್ಮಲ್ಲಿ ನೀವು ಏನ್ ಅನ್ನೋದನ್ನ ನೀವು ಕಂಡ್ಕೊಳ್ಳಿ ಅಂತ ಹೇಳಿದ್ರೆ. ನಾನು ಸರಿ ಇದ್ದೇನೆ, ಓಕೆ ನಾನು ಫೈನ್ ಇದ್ದೇನೆ, ನೀವೇನ್ ಹೇಳ್ಬೇಕಂತಿಲ್ಲ ಅನ್ನೋ ಮನೋಭಾವ ನಮ್ಮನೇಲಿ ನಮಗೆ ಪ್ರೌಡ್ ಫೀಲ್ ಬರುತ್ತೆ, ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಅನ್ಸುತ್ತೆ. ಇನ್ನೊಬ್ರಿಗೋಸ್ಕರ ಅಥವಾ ಇನ್ನೊಬ್ಬರಿಗೆ ನೀವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನೀವು ಮತ್ತೆ ಮತ್ತೆ ಕೂಗ್ತಾನೆ ಹೋಗ್ತೀರಾ. ಅದೇ ಈ ಶ್ಲೋಕದಲ್ಲಿ ಒಂದು ಒಳ ವಿವರಣೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ನೀವು ಖುಷಿಯಾಗಿರಿ, ಆಗ ನಿಮ್ಮ ಜೀವನವೇ ಖುಷಿಯಾಗಿ ಇರ್ತದ ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ. ಹಾಗಾಗಿ ಆತ್ಮ ಸಾಕ್ಷಿಯಿಂದ ಖುಷಿಯಾಗಿರಿ, ಆತ್ಮ ಸಾಕ್ಷಿಯಿಂದಾನೇ ಕೆಲಸ ಮಾಡಿ, ಆತ್ಮ ಏನ್ ಹೇಳ್ತದ ಅದನ್ನೇ ಮಾಡಿ, ಹೊರತಾಗಿ ಇಂದ್ರಿಯಗಳಿಗೆ ನೀವು ಬಲಿ ಆಗ್ಬೇಡಿ ಅನ್ನೋದೇ ಈ ಶ್ಲೋಕದ ಅರ್ಥ. ಹಾಗಾಗಿ ಇಂದ್ರಿಯಗಳಿಗೆ ತಲೆಯನ್ನು ಕೊಡದೆ ನಮ್ಮ ಗುರಿ ಉದ್ದೇಶಗಳ ಕಡೆ ಗಮನ ಕೊಡುವ ಅಂತ ಹೇಳ್ತಾ, ಈ ಶ್ಲೋಕ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ, ದುಃಖಿತರಲ್ಲಿ ಇದ್ದವರಿಗೆ ಕೂಡ ಇಂತಹ ಶ್ಲೋಕಗಳನ್ನು ಶೇರ್ ಮಾಡಿ. ಅವರ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಈ ಭಗವದ್ಗೀತೆಗಿದೆ ಅಂತ ಹೇಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ತುಂಬಾ ಸಪೋರ್ಟ್ ಮಾಡ್ತಿದ್ರೆ, ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಯಾವತ್ತೂ ಕೂಡ ಇರಲಿ. ಹಾಗೆ ಹೊಸತಾಗಿ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಎಲ್ಲರೂ ಕೂಡ ಕೃಷ್ಣನ ಆಶೀರ್ವಾದದಿಂದ ಖುಷಿಯಿಂದ ಇರಿ. ಮತ್ತೆ ನಾನು ಯಾವತ್ತೂ ಕೂಡ ದೇವರ ಹತ್ರ ಬೇಡ್ತೇನೆ. ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.